ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕರ್ನಾಟಕ ಸ್ಟೈಲ್ ಚಿಕನ್ ದೊನ್ನೆ ಬಿರಿಯಾನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ನಿ. ನಾನು ಚಿಕನ್ ತೊಗೊಂಡಿದ್ದೀನಿ, 1.5 kg ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಿರಿಯಾನಿಗೆ ಈ ಥರ ಪೀಸ್ ಇದ್ರೇನೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಸಣ್ಣಗೆ, ಆಯಿಲ್, ಟೊಮೊಟೊ, ಉಪ್ಪು, ಅರಿಶಿನ, ಮೆಂತ್ಯ ಮತ್ತು ಪಾಲಕು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಮತ್ತು ಲವಂಗ, ಏಲಕ್ಕಿ, ಚಕ್ಕೆ, ಅನಾನಸುವ ಎಲೆ, ಜೀರಾ, ಮತ್ತು ಇದು ಬ್ರೌನ್ ಜೀರಾನೂ ಬರುತ್ತೆ, ಇದು ಸೋಂಪು, ಇವೆರಡೂ, ಮತ್ತು ಕಸ್ತೂರಿ ಮೇಥಿ. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ನಾವು ಬಿಸಿನೀರು ಕಾಯಿಸ್ಕೊಳ್ಳೋಣ. ಇದು ಸೊಪ್ಪಿಗೆ ಒಂದು ಅರ್ಧ ನೀರು ಇಟ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ನೋಡಿ, ನೀರು ಬಿಸಿಯಾಗಿದೆ. ಪಾಲಕು ಮತ್ತು ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇದು ಸ್ವಲ್ಪ ಕುದಿ ಬರೋದಕ್ಕೆ ಬಿಡೋಣ. ಒಂದೆರಡು ಕಲ್ಲು ಉಪ್ಪು ಹಾಕ್ಕೊಂಡ್ಬಿಟ್ಟು, ಹಸಿದು ರುಬ್ಕೊಂಡ್ರೆ ಹಸಿ ಬರುತ್ತೆ. ಬೇಯಿಸ್ಕೊಬೇಕು, ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೊಂದೆರಡು ನಿಮಿಷ ಕುದಿಬೇಕು. ಕುದಿಲಿ. ಇವಾಗ ಪಾಲಕ್ ಬೇಯ್ತಾ ಇದೆ. ಇವಾಗ ರುಬ್ಕೊಳ್ಳೋದು ಹೇಳ್ಕೊಡ್ತೀನಿ. ಇದೆಯಲ್ಲ ಹಸಿಮೆಣಸಿನ್ಕಾಯಿ ಮತ್ತು ಇದೇನಿದೆ ಐಟಮ್ಸು, ಇದು ಮಾತ್ರ ರುಬ್ಕೊಳ್ಳೋದು ಅಷ್ಟೇನೆ. ಇದು ಒಗ್ಗರಣೆಗೆ ಹಾಕ್ಕೊಳ್ಳೋದು, ಮತ್ತು ಆನಿಯನು ಟೊಮೊಟೊ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಇದೇನು ಮಿಕ್ಸಿ ಮಾಡ್ಕೋತಾ ಇದ್ದೀವಲ್ಲ, ಅದಕ್ಕೆ ಒಂದೆರಡು ಕಲ್ಲು ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಇದು ಜೀರಾ ರೈಸು. ಬಿರಿಯಾನಿಗೆ ಮೇಯ್ನ್ ರಾಜನೇ ಜೀರಾ ರೈಸ್. ಇದನ್ನ 2 ಲೋಟ ಹಾಕೋತಾ ಇದ್ದೀನಿ ಅಳತೆನಲ್ಲಿ ನಾನು. ನೋಡಿ, ಇದು ಬುಲೆಟ್ ರೈಸು. ಇದು ಒಂದು 3 ಗ್ಲಾಸ್ ಹಾಕೋತಾ ಇದ್ದೀನಿ. ಇದು ಬಾಸುಮತಿ ರೈಸು. ಇದು ಆಪ್ಷನಲ್ಲು, ಬಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು 2 ಗ್ಲಾಸ್ ತೊಗೋತಾ ಇದ್ದೀನಿ ನಾನು. ಇದನ್ನ ಏನಕ್ಕೆ ಸಪ್ರೇಟ್ ಮಾಡ್ಕೊಂಡೆ ಅಂದರೆ, ಜೀರಾ ಮತ್ತು ಬುಲೆಟ್ ರೈಸ್ಗಿನ್ನ ಇದು ನೆನೆಯೋದಕ್ಕೆ ಟೈಮ್ ತೊಗೊಳುತ್ತೆ ಬಾಸುಮತಿ. ಇದನ್ನು ಬೇಗ ನೆನೆಸ್ಕೊಂಡು ಒಂದು 5 ನಿಮಿಷ ಆದಮೇಲೆ ಈ ರೈಸ್ನ ನೆನೆಸ್ಕೋಬೇಕು. ಹಂಗಾಗಿ ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೆನೆಸೋದಕ್ಕೆ. ಅಕ್ಕಿ ನೆನೆಸಿಟ್ಟಿದ್ದೀನಲ್ವ, ಇವಾಗ ಇದನ್ನು ರುಬ್ಕೊಂಬಿಡೋಣ. ನೋಡಿ ಕಲರ್ ಹೇಗಿದೆ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಪಾಲಕು ಮತ್ತು ಮೆಂತ್ಯ ಬೇಯಿಸ್ಕೊಂಡಿದೆ ಅಲ್ವಾ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ, ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಈ ತಿಕ್ನೆಸ್ ಇರಬೇಕು ಬಿರಿಯಾನಿಗೆ. ನೀಟಾಗಿ ಬಿರಿಯಾನಿ ಆಗುತ್ತೆ, ತಳ ಹಿಡಿಯೋದಿಲ್ಲ. ಬಿರಿಯಾನಿಗೆ ಅಂತಲೇ ಈ ಪಾತ್ರೆ ಇಟ್ಟಿದ್ದೀವಿ ನಾವು ನಮ್ಮ ಮನೆಯಲ್ಲಿ. ಹಾಕ್ತಾ ಇದ್ದೀನಿ ನಾನು. ಇದರಲ್ಲಿ 2 ಕಪ್ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ನಾನು ಇವಾಗ ಇದನ್ನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಇವಾಗ ಫಸ್ಟು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಆನಿಯನ್ ಬೆಂದಿದೆ ಇಷ್ಟು. ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಈರುಳ್ಳಿ ಟೊಮೊಟೊ ಒಂದೇ ಲೆವೆಲ್ಗೆ ಬೆಂದಿದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ನೋಡಿ, ಇವಾಗ ನಾನು ಚಿಕನ್ ಹಾಕೋತಾ ಇದ್ದೀನಿ. ಮಸಾಲೆ ಹಾಕೋತಾ ಇಲ್ಲ. ಚಿಕನ್ ಏನಕ್ಕೆ ಹಾಕೋತಾ ಇದ್ದೀನಿ ಅಂತಂದರೆ, ನಾವಿಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ವಾ, ಮತ್ತು ಈ ಟೊಮೊಟೊ, ಈರುಳ್ಳಿ ಎಲ್ಲ, ಎಣ್ಣೆ, ಇದು 3 ಚಿಕನ್ಗೆ ಚೆನ್ನಾಗಿ ಹಿಡ್ಕೋಬೇಕು. ಹಂಗಾಗಿ ಚಿಕನ್ ಹಾಕೋತಾ ಇದ್ದೀನಿ. ನಾನು ಮಸಾಲೆ ಹಾಕೋತಾ ಇಲ್ಲ ಮುಂಚೆನೇ. ಮಸಾಲೆ ಹಾಕೋದಕ್ಕೂ ಮುಂಚೆ ಎಣ್ಣೆನಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ಚಿಕನ್ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ. ಆಮೇಲೆ ಈಗ ಉಪ್ಪು ತಗೊಂಡಿದ್ದೆಲ್ಲ 2 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಅರಿಶಿನ. ಈಗ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ಒಂದು 2 ಮಿನಿಟ್ಸ್ ಇದು ಕ್ಲೋಸ್ ಮಾಡಿಬಿಡೋಣ.
ನೋಡಿ ನೀಟಾಗಿ ಕುದೀತಾ ಇದೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡಿದ್ದಲ್ಲ ಅದ್ರದ್ದು ಮಸಾಲ ಹಾಕೋತಾ ಇದ್ದೀನಿ ಇವಾಗ. ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ, ಪಾಲಕ್ಕು ಮೆಂತ್ಯ ರುಬ್ಕೊಂಡಿದ್ದಲ್ಲ ಅದು ಹಾಕೋತಾ ಇದ್ದೀನಿ ನಾನು. ಮಾಡ್ಕೊಳ್ಳೋಣ. ನಾನು ಪಾಲಕ್ಕು ಮತ್ತು ಮೆಂತ್ಯ ಮಾತ್ರ ಬೇಯಿಸ್ಕೊಂಡಿದ್ದು. ಕೊತ್ತಂಬರಿ ಮತ್ತು ಪುದೀನ ಹಸಿದೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದು ಹಸಿದು ಹಾಕ್ಕೊಂಡೇ ಅದು ಫ್ಲೇವರ್ ಸಿಗೋದು. ನೋಡಿ ಇವಾಗ ಇದು ಗ್ರೀನಿಶ್ ಕಲರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಈ ಗ್ರೀನಿಶ್ ಇದೆಯಲ್ಲ, ಒಂದೆರಡು ನಿಮಿಷ ಇದು ಕ್ಲೋಸ್ ಮಾಡೋಣ. ಇದು ಬೆಂದ್ಮೇಲೆ ನೋಡಿ ಯಾವ ಥರ ಗ್ರೀನ್ ಇರುತ್ತೆ ಅಂತ. ಬೇಯ್ತಾ ಇದೆ ಚೆನ್ನಾಗಿ. ನಾನು ಇದಕ್ಕೆ ಯಾವುದೇ ಬಿರಿಯಾನಿ ಪೌಡರ್, ಗರಂ ಮಸಾಲ ಯಾವ ಪೌಡರ್ ಕೂಡ ಹಾಕಿಲ್ಲ ನಾನು. ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ, ಬಿಸಿನೀರು ಕಾಯ್ತಾ ಇದೆ. ಬಿಸಿನೀರು ಹಾಕ್ಕೋಬೇಕು, ಬಿಸಿನೀರು ಹಾಕ್ಕೊಂಡ್ರೇನೆ ಅದು ಒಂದು ಹದ ಬರುತ್ತೆ. ಇಲ್ಲಾಂದರೆ ಮೊದಲಿಂದ ಅಕ್ಕಿ ಬೇಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚಿಕನ್ನು ಮತ್ತು ಅಕ್ಕಿ. ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಇದ್ರದ್ದು ಮಸಾಲ ಫ್ಲೇವರ್ ಇರುತ್ತಲ್ಲ ಅದು ಲೋ ಆಗ್ತಾ ಹೋಗುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ನೋಡ್ತಾ ಇರ್ಬೋದು ನೀವು ಗ್ರೀನಿಶ್ ಕಲರ್ ಹೇಗಿದೆ ಅಂತ ನೋಡಿ. ಸೊಪ್ಪು ಎಲ್ಲ ಕೊಟ್ರೆ ಏನು ಮಾಡ್ತಾರೆ, ಮಕ್ಳಿಗೆ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಈ ಥರ ಮಾಡಿದ್ರೆ ಹೆಲ್ತಿ ಫುಡ್ಡು ಹೋಗುತ್ತೆ, ವೆರೈಟಿ ರೆಸಿಪಿ ಕೂಡ ಸಿಗುತ್ತೆ ಮಾಡೋದಕ್ಕೆ. ಈಗ ಒಂದು ಹಳತೆ ಮಣ್ಣ ನೀರು ಹಾಕೋತಾ ಇದ್ದೀನಿ, ಮಿಕ್ಸಿದ್ ಮಾಡ್ಕೊಂಡಿದ್ನಲ್ಲ, ಮತ್ತು ಪಾಲಕ್ಕು ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನು ಇದಕ್ಕೆ ಹಾಕೋತೀನಿ. ಈಗ ನೀರು ಹಾಕಿದ್ದೀನಿ, ಈಗ ತಿರುಗಿಸ್ಬಿಟ್ಟು ನೋಡಿ ಗ್ರೀನ್ ಕಲರ್ ಈಗಲೂ ಕೂಡ ಹಾಗೇ ಇದೆ. ಇದನ್ನೊಂದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ, ಒಂದು 5 ನಿಮಿಷ. ಈ ಥರ ಕುದೀತಾ ಇರಬೇಕು. ಕುದಿಯೋವಾಗ ಅಕ್ಕಿ ಹಾಕ್ಕೋಬೇಕು. ಮತ್ತು ಸಪ್ರೇಟ್ ನೆನೆಸಿಟ್ಕೊಂಡಿದ್ದಲ್ಲ ಅದು ಕೂಡ ಇವಾಗ ಒಟ್ಟಿಗೆ ಹಾಕೋತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವುದೇ ಮಾಡಿದ್ರು ಅಷ್ಟೇನೆ, ರೈಸ್ ಮಿಕ್ಸ್ ಮಾಡುವಾಗ ಬಾಸುಮತಿ, ಸೋನಾ ಮಸೂರಿ ಹಾಕೋವಾಗಲೂ ಅಷ್ಟೇನೆ ಬಾಸುಮತಿ ಸ್ವಲ್ಪ ಮುಂಚೆನೇ ನೆನೆಸಿಟ್ಕೊಳ್ಳಿ, ಉದ್ರುದ್ರ ಚೆನ್ನಾಗಿ ಬರುತ್ತೆ. ಹಾಕಿ ತಿರುಗಿಸ್ಕೊತಾ ಇದೀವಲ್ವಾ, ನೀವು ಈಗ ಈ ಟೈಮಲ್ಲಿ ಒಂದ್ಸಲ ಉಪ್ಪು ಮತ್ತು ಖಾರ ಟೇಸ್ಟ್ ನೋಡ್ಕೊಬಿಡಿ. ಯಾಕೆ ಅಕ್ಕಿ ಮತ್ತು ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನಾನು ಹಾಕಿರೋ ಐಟಮ್ಸಲ್ಲಿ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ. ಇವಾಗ ನಾನು ಇದು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀರು ಮತ್ತು ಎಣ್ಣೆ ಹದವಾಗಿದೆ. ಈಗ ನಾನೇನು ತಿರುಗಿಸಿಲ್ಲ, ಇನ್ನು ನೀಟಾಗಿ ಒಂದು ಅದಕ್ಕೆ ಬೆಂದ್ಕೊಂಡಿದೆ. ಈ ಥರ ಅನ್ನ ಆಗಿದೆ ಅಂತಂದರೆ ಈ ಲೆವೆಲಿಗೆ ಬರುತ್ತೆ ನೋಡಿ. ನೀರು ಮತ್ತು ಎಣ್ಣೆ ಮೇಲಿಂಗ್ ತೇಲುತ್ತೆ ಅಷ್ಟೇ, ತುಂಬ ತಿರುಗಿಸೋದಕ್ಕೆ ಹೋಗಬೇಡಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಆಗಿದೆ. ಇದು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ದಮ್ ಕಟ್ ಮಾಡೋದ್ರ ಮೇಲೆ ಒಂದು ವೆಯ್ಟ್ ಇಟ್ಬಿಟ್ರೆ ಒಂದು 5 ಮಿನಿಟ್ಸ್ ಅಳ್ಕೊಳ್ಳುತ್ತೆ ನೀಟಾಗಿ. ಸಿಮ್ ಇಷ್ಟಾದ್ಮೇಲೆ ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿ. ಓಕೆ, ಬಿರಿಯಾನಿ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ನೋಡಿ ಕಲರ್ ಮಾತ್ರ ಸೂಪರ್ ಆಗಿದೆ, ಗ್ರೀನ್ ಗ್ರೀನ್. ನೋಡಿ ನೀಟಾಗಿ ಹಳ್ಕೊಂಡಿದೆ. ಪೀಸ್ ಕೂಡ ನೋಡಿ ನಿಮಗೆ ಕಾಣಿಸ್ತಾ ಇದೆ, ಪೀಸ್ ಎಷ್ಟು ನೀಟಾಗಿ ಬೆಂದಿದೆ, ನೀಟಾಗಿ ಬಿಟ್ಕೊಂಡಿದೆ, ಜ್ಯೂಸಿ ಜ್ಯೂಸಿ ಆಗಿದೆ. ಸೀದೆ ಮುಟ್ಟಕ್ಕೆ ಕೂಡ ಆಗ್ತಾ ಇಲ್ಲ. ಈಗ ಬನ್ನಿ ಸರ್ವ್ ಮಾಡೋಣ. ಗೆಸ್ಟ್ ಬಂದಿದ್ದಾರೆ, ಅವ್ರು ರಿವ್ಯೂ ಕೊಡ್ತಾರೆ ಇವತ್ತು, ಹೇಗಿದೆ ಅಂತ ನೋಡೋಣ.
ಬಿರಿಯಾನಿ ತಕ್ಕೊಳ್ಳೋವಾಗ ಸ್ವಲ್ಪ ಸೈಡಿಂದನೇ ತಕ್ಕೊಳ್ಳಿ, ಬಿಸಿನೂ ಹಾಗೆ ಇರುತ್ತೆ. ಮತ್ತೆ ಎಲ್ಲ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ರೈಸ್. ನೀವು ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಇವಾಗ ಬ್ಯಾಟಿಂಗ್ ಫೀಲ್ಡ್ಗೆ ಹೋಗೋಣ. ಎಲ್ಲ ಗ್ರೌಂಡಲ್ಲಿ ಕಾಯ್ತಾ ಇದ್ದಾರೆ ಬ್ಯಾಟಿಂಗ್ ಮಾಡೋದಕ್ಕೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಿನ್ಕೋಡ್ ಪ್ರವಾಸಿಗರ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಅಡುಗೆ ಮಾಡಿದ್ದಾರೆ. ಅದೇ ಕರ್ನಾಟಕದ ಫೇಮಸ್ ಚಿಕನ್ ದೊನ್ನೆ ಬಿರಿಯಾನಿ. ಇವತ್ತು ನಮ್ಮ ಜೊತೆ ಚಿಕನ್ ದೊನ್ನೆ ಬಿರಿಯಾನಿ ಸವಿಯೋಕೆ ಬಂದಿದ್ದಾರೆ ಒಂದು ಸ್ಪೆಷಲ್ ಗೆಸ್ಟ್. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಅತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟಿದ್ದೀನಿ ನಮ್ಮ ಅಮ್ಮನ ಮನೆಗೆ. ನೋಡಿದ್ರೆ ನನ್ನ ಅದೃಷ್ಟ ನೋಡಿದ್ರೆ ಇವತ್ತು ಕರ್ನಾಟಕದ ಸ್ಪೆಷಲ್ ಫುಡ್ ಚಿಕನ್ ದೊನ್ನೆ ಬಿರಿಯಾನಿ ಮಾಡಿದ್ದಾರೆ. ಆಲ್ಮೋಸ್ಟ್ ಯಾವಾಗ್ಲೂ ನಾವು ಹೋಟ್ಲಲ್ಲಿ ತಿಂತಾ ಇರ್ತೀವಿ. ಇವತ್ತು ಮನೇಲಿ ಮಾಡಿರೋದ್ರಿಂದ ಹೇಗ್ ಮಾಡಿದ್ದಾರೆ, ಹೋಟ್ಲು ಬೆಸ್ಟ್ ಮನೆ ಬೆಸ್ಟ್, ಆಲ್ಮೋಸ್ಟ್ ಯಾವಾಗ್ಲೂ ಮನೇಲೇ ರುಚಿಯಾಗಿರುತ್ತೆ ಹೋಟ್ಲಿಗಿಂತ. ಆದ್ರೆ ಟೇಸ್ಟ್ ನ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಇದ್ ಮಾಡಿ ಪಿನ್ಕೋಡ್ ಪ್ರವಾಸಿಗಳು ಇದ್ರಲ್ಲಿ ನಾನು ಇವತ್ತು ರಿವ್ಯೂ ಕೊಡ್ತೀನಿ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ದೊನ್ನೆ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿದೆ. ಅತ್ತೆ, ಚಿಕನ್ಗಂತೂ ಉಪ್ಪು ಖಾರ ಅಂತೂ ತುಂಬಾ ಚೆನ್ನಾಗಿ ಹಿಡಿದಿದೆ. ಊಟಗಿಂತ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಮಾಡ್ಕೊಂಡ್ರೆ ನಿಜಕ್ಕೂ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅತ್ತೆ, ದೊನ್ನೆ ಬಿರಿಯಾನಿ ಅಂತೂ ತುಂಬಾ ಟೇಸ್ಟ್ ಆಗಿದೆ, ಸೂಪರ್ ಆಗಿದೆ. ತಿಂತಾನೆ ಇರ್ಬೇಕು ಅನಿಸ್ತಾ ಇದೆ. ಹೋಟೆಲ್ಗಿಂತ ಮನೆ ಮಾಡೋ ಬಿರಿಯಾನಿ ಮಸ್ತು, ಸ್ವರ್ಗ. ಅತ್ತೆ, ಚಿಕನ್ಗೆ ಮಸಾಲ ಹೇಗಿದೆ ಅತ್ತೆ? ಸೂಪರ್ ಆಗಿ ಹಿಡಿದಿದೆ. ನಿಮ್ಮ ಅಮ್ಮನ ಅಡಿಗೆ ಅಂದ್ರೆ ಕೇಳ್ಬೇಕಾ, ಎಲ್ಲ ಅಡಿಗೆನೂ ಚೆನ್ನಾಗಿ ಮಾಡ್ತಾಳೆ. ಇದು ಅಷ್ಟೇ ಸೂಪರ್ ಆಗಿ ಮಾಡಿದಾಳೆ. ಮನೇಲಿ ಮಾಡೋದು ಚೆನ್ನಾಗಿದೆಯಾ ಅಥವಾ ಹೋಟೆಲ್ ಮಾಡೋದು ಚೆನ್ನಾಗಿದೆ? ಆಲ್ಮೋಸ್ಟ್ ಯಾವಾಗ್ಲೂ ಮನೇಲಿ ಮಾಡೋ ಅಡಿಗೆನೆ ಚೆನ್ನಾಗಿರುತ್ತೆ ಅಲ್ವಾ? ತುಂಬಾ ರುಚಿಯಾಗಿದೆ. ಇವತ್ತೆಲ್ಲ ನಾವೇ ಮುಗಿಸ್ಬಿಡೋಣ ಬಿಡ, ಅವ್ರು ಮುಗಿಸೋದೇ ಬೇಡ ಅಷ್ಟೇ. ಪ್ರತಿ ಸರಿ ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಎಲ್ಲ ನಾನು ಹೇಳ್ತಾ ಇದ್ದೆ. ಈ ಸರಿ ನಮ್ಮ ಅತ್ತೆ ಹೇಳ್ತಾರೆ ಸ್ಪೆಷಲ್ ಆಗಿ, ಅದು ಬರೀ ನಿಮ್ಗೋಸ್ಕರ. ಇದೇ ತರ ರುಚಿಕರವಾದ ಅಡಿಗೆ ಕೊಡ್ಬೇಕು ಅಂದ್ರೆ ನನ್ನ ಪ್ರೀತಿ ಹಳ್ಳಿಯನ್ನ ಯೂಟ್ಯೂಬ್ ಚಾನೆಲ್ ಪಿನ್ಕೋಡ್ ಪ್ರವಾಸಿಗಳ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮೇಲೆ ಐಕಾನ್ ಬೆಲ್ ಹೊಡಿರಿ. ಬಾಯ್ ಟ್ರೈ ಫ್ರೆಂಡ್ಸ್. ಮಾಡಿ ಮರಿಬೇಡಿ. ಹಂಗೆ ಪಿನ್ಕೋಡ್ ಪ್ರವಾಸಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.